ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಮತ್ತೊಂದ್ಸಲ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರಶಾಂತ್, 61 ಕ್ಷೇತ್ರಗಳಲ್ಲಿ 6 ಕ್ಷೇತ್ರಗಳು, ಅದರಲ್ಲೂ ಬಹಳ ಹೊತ್ತು ಒಂದೇ ಒಂದು ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸಿಕೊಂಡು ಕಾಂಗ್ರೆಸ್ ಒಂದಷ್ಟು ಗಂಟೆಗಳ ಕಾಲ ಕಳೀತು. ಅದಾದ್ಮೇಲೆ 6 ಕ್ಷೇತ್ರಗಳಲ್ಲಿ ಗೆಲುವಾಗಿದೆ ನಿಜ. ಎಲ್ಲಿ ಎಡವಿತು ಕಾಂಗ್ರೆಸ್? ವಾಸ್ತವಿಕ ಸಮಸ್ಯೆಗಳೇನಿದೆ ಅದರ ಬಗ್ಗೆ ಬೆಳಕು ಚೆಲ್ಲೋದು ಬಿಟ್ಟು ವೋಟ್ ಚೋರಿ ಅಂತ ಹೇಳಿ ಅದನ್ನೇ ಮುಳುವಾಗಿಸ್ಕೊಳ್ತಾ ಏನಿವೆ, ವಾಟ್ ವೆಂಟ್ ರಾಂಗ್? ನೋಡಿ, ಬಿಹಾರ್ ಸ್ಪೆಸಿಫಿಕ್ ಆಗಿ ಹೇಳೋದಾದರೆ RJD MY ಕಾಂಬಿನೇಷನನ್ನು ತುಂಬ ಗಟ್ಟಿಯಾಗಿ ಬಿಹಾರದಲ್ಲಿ ಇನ್ನೂ ಕೂಡ ಹಿಡಿದುಕೊಂಡಿದೆ. ಇಲ್ಲಾಂದರೆ ನಿಮಗೆ 38% ವೋಟ್ ಬರಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಕಾಂಗ್ರೆಸ್ ಹೆಚ್ಚುವರಿ ಮತಗಳನ್ನು ತರುವ ಒಂದು ಹೊಣೆಗಾರಿಕೆಯನ್ನು ವಹಿಸ್ಕೊಂಡಿತ್ತು. ಆ ಹೊಣೆಗಾರಿಕೆಯನ್ನು ಕಾಂಗ್ರೆಸ್ ಕಡೆ ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಒಂದು ವೇಳೆ ಕಾಂಗ್ರೆಸ್ ಒಂದು ಹೆಚ್ಚುವರಿ 3-4% ವೋಟನ್ನು 38+42, 43ವರೆಗೆ ಹೋಗಿತ್ತು ಅಂತ ಅಂದ್ಕೋಣ. ಈ ಒಂದು ಶಿಥಿಲತೆ ಅಥವಾ ಈ ಒಂದು ಹೀನಾಯ ಸೋಲನ್ನು ಮಹಾಗಠಬಂಧನ್ ಏನು ಎದುರಿಸಬೇಕಾಗಿ ಬರ್ತಿರಲಿಲ್ಲ. ನಂಬರ್ 1. ನಂಬರ್ 2, ನೋಡಿ, ಸೋಷಿಯಲ್ ಕಾಂಬಿನೇಷನ್ಸ್ನ ದೃಷ್ಟಿಯಿಂದ ಯಾದವ ಕುಟುಂಬಕ್ಕೊಂದು ಸೀಮಿತತೆ ಇದೆ, ಒಂದು ಲಿಮಿಟೇಷನ್ ಇದೆ. ದೇ ಕೆನಾಟ್ ಟೇಕ್ ಅದರ್ ಯಾದವ್ OBC ವೋಟ್ಸ್ಗಳನ್ನು. ಅದು ಮೇಲ್ಜಾತಿಯ ಮತಗಳಿರ್ಬೋದು ಮತ್ತು ಅದರ್ OBCs ಮತಗಳನ್ನು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ NDAದಲ್ಲಿ ಹೇಳೋದಾದರೆ ನಿತೀಶ್ ಕುಮಾರ್ ಅದರ್ OBC EBC ಮಹಾದಲಿತ್ ವೋಟನ್ನು ತಂದರೆ 15% ಮೇಲ್ಜಾತಿಯ ವೋಟ್ಗಳನ್ನು ಸಾರಾಸಗಟ್ಟಾಗಿ BJP ತೆಗೆದುಕೊಂಡು ಬರುತ್ತೆ. ನರೇಂದ್ರ ಮೋದಿ ಕಾರಣದಿಂದ EBCಯ ಹಿಂದುತ್ವ ಆಧಾರಿತ ಮತಗಳೇನಿರ್ತವೆ ಅವು NDA ತೆಕ್ಕೆಗೆ ಬರ್ತವೆ. ಹೀಗಾಗಿ ನೀವು ಅರ್ಥಮೆಟಿಕ್ ತೆಗೆದುಕೊಂಡ್ರು, ಕೆಮಿಸ್ಟ್ರಿ ತೆಗೆದುಕೊಂಡ್ರು, BJP 48%ವರೆಗೆ ಹೋಗ್ಲಿಕ್ಕೆ ಸಾಧ್ಯ ಆಯಿತು. ಬಿಹಾರದಲ್ಲಿ ನಿತೀಶ್ ಕುಮಾರರ ವಿರುದ್ಧ ಏನು ತೇಜಸ್ವಿ ಯಾದವ್ ಇದ್ದಾರೆ, ಕಾಂಗ್ರೆಸ್ಗೆ ಅದನ್ನು ಆ್ಯಂಕರಿಂಗ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ನಿತೀಶ್ ಕುಮಾರ್ ಫಾರ್ಮಿಡೇಬಲ್ ಇದ್ದಾರೆ, ಆದರೆ ಒಂದು ರಾಷ್ಟ್ರೀಯ ಪಾರ್ಟಿಯಾಗಿ BJP ಅವರ ತೇರನ್ನು ಎಳೆದುಕೊಂಡು ಹೋಗುತ್ತೆ. ಇಲ್ಲಿ ತೇಜಸ್ವಿ ಯಾದವ್ ತೇರನ್ನು ಎಳೆಯೋರು ಯಾರು? ಅಲ್ಲಿ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಎಡವಿದೆ ಅಂತ ಅನ್ಸುತ್ತೆ. ನಂಬರ್ ತೇಜಸ್ವಿ ಯಾದವ್ ಕೂಡ ಒದ್ದಾಡಬೇಕಾದ ಪರಿಸ್ಥಿತಿ ಯಾಕೆ ಬಂತು RJDಗೆ? ಪ್ರಶಾಂತ್, ನೋಡಿ, ತೇಜಸ್ವಿ ಯಾದವ್ ಒದ್ದಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಅಂದರೆ ಅಗೇನ್ ಸೋಷಿಯಲ್ ಕಾಂಬಿನೇಷನ್ಸ್ ಇಲ್ಲ. ನಿಮಗೆ ಅನೇಕ ಬಾರಿ ಕ್ಷೇತ್ರನೂ ಮತ್ತೆ ಅವ್ರದೇ ಕ್ಷೇತ್ರದಲ್ಲೂ ಮುನ್ನಡೆ. ಯಾಕಂದರೆ ಈಗ ರಾಘೋಪುರ ಯಾದವ್ ಬಾಹುಳ್ಯ ಹೌದು, ಬಟ್ ಆ್ಯಂಟಿ ಯಾದವ್ ಅಥವಾ ಯಾದವೇತರ ಮತಗಳು ಒಟ್ಟುಗೂಡಿದಾಗ ನೀವು ತಿನ್ಕಾಡಲೇಬೇಕಾಗತ್ತೆ. ಈಗ ಶಿಕಾರಿಪುರ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ನಾನು, ಲಿಂಗಾಯತ ಬಾಹುಳ್ಯ ಕ್ಷೇತ್ರ. ಈ ಬಾರಿ ವಿಜೇಂದ್ರ ಅಲ್ಲಿ ಸಾದರ ಮತಗಳಿಗೋಸ್ಕರ ಅಲ್ಲಿ ಅದೊಂದು ಕ್ಯಾಂಡಿಡೇಟ್ ಹಾಕಬೇಕು, ಕಾಂಗ್ರೆಸ್ ಹಾಕಬೇಕು, ಹಾಕಬಾರ್ದು, ಈ ಚರ್ಚೆ ನಡೀತಲ್ವ. ಹಾಗೆ ರಾಘೋಪುರದಲ್ಲೂ ಅದೇ ಸೇಮ್ ಆಯಿತು. ಮತ್ತು ತೇಜಸ್ವಿ ಯಾದವ್ MY ಕಾಂಬಿನೇಷನನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ. ಕಾಂಗ್ರೆಸ್ನಿಂದ ಅವ್ರು ಏನು ಅಪೇಕ್ಷೆ ಪಡ್ತಿದ್ರು, ಒಂದು ಸಿಗಲಿಲ್ಲ. ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ, ನಿಮಗೆ VIP ಪಕ್ಷ, ಅವು ಕೂಡ ಅಡಿಷ್ನಲ್ ವೋಟ್ಸ್ಗಳನ್ನು ತರಲಿಕ್ಕೆ ಸಾಧ್ಯ ಆಗಿಲ್ಲ. ಇನ್ನೊಂದು ನೋಡಿ, ರಾಷ್ಟ್ರೀಯ ಪಾರ್ಟಿಯಿಂದ ಏನು ಅಪೇಕ್ಷೆ ಇರುತ್ತೆ ಪ್ರಾದೇಶಿಕ ಪಕ್ಷಗಳಿಗೆ ಅಂದರೆ ಅವರು ಆ್ಯಂಕರಿಂಗ್ ಮಾಡಬೇಕು. ಆ್ಯಂಕರಿಂಗ್ ಇನ್ ದ ಸೆನ್ಸ್ ಟೆಲಿವಿಷನ್ ಆ್ಯಂಕರಿಂಗ್ ಅಲ್ಲ, ಪೊಲಿಟಿಕಲ್ ಆ್ಯಂಕರಿಂಗ್ ಅಂತಂದಿರುತ್ತೆ. ಒಂದು ಪೊಲಿಟಿಕಲ್ ನೇತೃತ್ವವನ್ನು ವಹಿಸ್ಕೊಳ್ಬೇಕಾಗತ್ತೆ. ಅದನ್ನು ಮಾಡಲಿಕ್ಕೆ ಕಾಂಗ್ರೆಸ್ ಬಳಿ ಸಾಧ್ಯ ಆಗಲಿಲ್ಲ. ರಾಹುಲ್ ಗಾಂಧಿ ಮತಾಧಿಕಾರ ಯಾತ್ರೆಯನ್ನು ನಡೆಸಿದರು, 50-55 ದಿನಗಳ ಕಾಲ ಅಲ್ಲಿ ಕಾಣಿಸ್ಕೊಳ್ಳೇ ಇಲ್ಲ. ಅದಾದಮೇಲೆ ಇಲ್ಲ ವೋಟ್ ಚೋರಿ. ನೋಡ್ರಿ, ಪಾಲಿಟಿಕ್ಸ್ನಲ್ಲಿ ಆರ್ಗ್ಯುಮೆಂಟೇಟಿವ್ ಥೆರಾಟಿಕಲ್ ಪಾಲಿಟಿಕ್ಸ್ ನಡೆಯಲ್ಲ ಚುನಾವಣೆಯಲ್ಲಿ. ಈ ವೋಟ್ ಚೋರಿ ಕ್ಯಾಂಪೇನನ್ನು ನಡೆಸಿದ್ರಿ ಹೌದು, ನಿಮಗೆ ಅಡಿಷ್ನಲ್ ವೋಟ್ಸ್ ತರಬೇಕಲ್ವಾ. ನೀವು ಮುಸಲ್ಮಾನ ಬಾಹುಳ್ಯ ಕ್ಷೇತ್ರಗಳಲ್ಲಿ ಆ ಕ್ಯಾಂಪೇನನ್ನು ನಡೆಸಿದ್ರಿ, ಸರಿ, ಮುಸ್ಲಿಂ ವೋಟ್ಸ್ ಬಂತು. ಮುಸ್ಲಿಂ ವೋಟ್ ಆ್ಯಕ್ಟಿವ್ ಆದ ತಕ್ಷಣ ನಾನ್ ಮುಸ್ಲಿಂ ಆ್ಯಂಟಿ ಮುಸ್ಲಿಂ ವೋಟ್ಸ್ಗಳು ಇನ್ನೊಂದು ಕಡೆ ಕನ್ಸಾಲ್ಡೇಟ್ ಆದವು ಸೀಮಾಂಚಲ ಭಾಗದಲ್ಲಿ. ನನಗನ್ಸುತ್ತೆ ಆ ಸ್ಟ್ರಾಟಜಿ ಬ್ಯಾಕ್ ಫೈರ್ ಆಯಿತು. ನಂಬರ್ 1. ನಂಬರ್ 2, ಭಾವನ ಇನ್ನೊಂದಿದೆ. ಈಗ ರಾಹುಲ್ ಗಾಂಧಿ ಇರಲಿ, ಕಾಂಗ್ರೆಸ್ ಇರಲಿ, 2024 ಲೋಕಸಭಾ ಚುನಾವಣೆಯಲ್ಲಿ 52ರಿಂದ 99-100ರವರೆಗೆ ಕಾಂಗ್ರೆಸ್ ಹೋಯಿತು. ದಟ್ ವಾಸ್ ಎ ಬಿಗ್ ಲೀಪ್ ಫಾರ್ ಕಾಂಗ್ರೆಸ್ ಆಫ್ಟರ್ 10 years ಆಫ್ ಸ್ಟಾಗ್ನೇಷನ್. 10 ವರ್ಷದ ಒಂದು ಸ್ಟಾಗ್ನೆಟ್ ಪಾಲಿಟಿಕ್ಸ್ ಏನಿತ್ತು, ಅದಾದ ನಂತರ ನಿಮಗೆ ಇಂಡಿಪೆಂಡೆಂಟ್ ವಿರೋಧ ಪಕ್ಷದ ನಾಯಕನ ಸ್ಥಾನ ಸಿಕ್ತು. ಉತ್ತರ ಪ್ರದೇಶ, ರಾಜಸ್ಥಾನ್, ಮಹಾರಾಷ್ಟ್ರದಂಥ ರಾಜ್ಯಗಳಲ್ಲಿ ಕಾಂಗ್ರೆಸ್ಗೊಂದು ಲೀಡ್ ಸಿಕ್ತು. ಆದರೆ ನೀವು ನಂತರದ ವಿಧಾನಸಭಾ ಚುನಾವಣೆಯಲ್ಲಿ ಏನು ಮಾಡಿದ್ರಿ? ಪಾಲಿಟಿಕ್ಸ್ ಈಸ್ ನಾಟ್, ನೋಡಿ, ಪಾಲಿಟಿಕ್ಸ್ ಈಸ್ ಆಲ್ವೇಸ್ ಎ ಕ್ಯುಮ್ಯುಲೇಟಿವ್ ಇಫೆಕ್ಟ್. ಎಲ್ಲ ವೇರಿಯೇಬಲ್ಸ್ಗಳು, ಎಲ್ಲ ಫ್ಯಾಕ್ಟರ್ಗಳು ಸೇರಿಕೊಂಡು ನಿಮ್ಮ ಚುನಾವಣೆಯ ಸೋಲು ಮತ್ತು ಗೆಲುವನ್ನು ನಿರ್ಧರಿಸ್ತವೆ. ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಉಂಟಾ? KC ವೇಣುಗೋಪಾಲ್ ಇರಲಿ, ರಾಹುಲ್ ಗಾಂಧಿ, ಈಗ ಸುರ್ಜೇವಾಲಾ ಹೆಂಗೆ ಬಂದು ಕರ್ನಾಟಕದಲ್ಲಿ ಕುಳಿತಿದ್ರು, ನೀವು ಬಿಹಾರದಲ್ಲಿ
ತೇಜಸ್ವಿ ಯಾದವ್ ಜೊತೆಗೆ ಒಂದು ಕಮ್ಯುನಿಕೇಷನ್ಗೆ, ಕೋಆರ್ಡಿನೇಷನ್ಗೆ ನೀವು ತುಂಬ ಲೋ ಪ್ರೊಫೈಲ್ ನಾಯಕರನ್ನು ಕಳಿಸ್ತೀರಿ. ಅವ್ರು ಹೇಳ್ತಾರೆ ಇಲ್ಲ ನಾವು ಕಳೆದುಕೊಂಡು ಹೋಗಿ ನಾವು ಬೇರೆ ಮೈತ್ರಿ ಮಾಡ್ಕೊಳ್ತೀವಿ, ಅಥವಾ ಬೇರೆ ನಾವು RJD ಜೊತೆ ಚುನಾವಣೆಗೆ ಸ್ಪರ್ಧಿಸಲ್ಲ, ಮೈತ್ರಿ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಕಾಂಗ್ರೆಸ್ಗೆ ಈ ಮೈತ್ರಿಕೂಟದ ಯಶಸ್ಸು ಕಾಂಗ್ರೆಸ್ಗೆ ದಿಲ್ಲಿಯಲ್ಲೂ ಕೂಡ ಲಾಭವಾಗ್ತಾ ಇತ್ತು. ಬಟ್ ಕಾಂಗ್ರೆಸ್ ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಒಂದು ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ತಾ ಇಲ್ಲ, ಒಂದು ಸ್ಥಳೀಯ ನೇತೃತ್ವ ಇಲ್ಲ, ಎಲ್ಲರೂ ಒಪ್ಕೊಳ್ಬೇಕಾಗಿರ್ತಕ್ಕಂಥ ಸಂಗತಿ. ಆಗ ಈಗ ರಾಹುಲ್ ಗಾಂಧಿ ಅವ್ರಿಗೆ ಕರ್ನಾಟಕ ಮತ್ತು ತೆಲಂಗಾಣ, ಹಿಮಾಚಲ್ ಬಿಟ್ಟರೆ ಸರ್ಕಾರಗಳೆಲ್ಲಿವೆ? ಹಾಗಿರುವಾಗ ನೀವು ಇನ್ನೂ ಯಾವ ನೋಷನ್ನಲ್ಲಿದ್ದೀರಿ, ಯಾವ ಭ್ರಮೆಯಲ್ಲಿದ್ದೀರಿ? ಇನ್ನೂ ಮತ ಚೋರಿ ಅದು ನೀವು ಮಾಡಿ, ಪೊಲಿಟಿಕಲ್ ಆರ್ಗ್ಯುಮೆಂಟ್ಗೋಸ್ಕರ, ಪೊಲಿಟಿಕಲ್ ನರೇಟಿವ್ಗೋಸ್ಕರ ಮತ ಚೋರಿ ಕ್ಯಾಂಪೇನ್ ಮಾಡಿ, 10 ಪತ್ರಿಕಾಗೋಷ್ಠಿಯನ್ನು ನಡೆಸಿ, ಅದು ಯಾರೂ ಬೇಡ ಅಂತ ಹೇಳಲ್ಲ. ಬಟ್ ಅದಾದಮೇಲಿನ ಕಾರಣಗಳಿವೆ ಅಲ್ವಾ? ಸೋಷಿಯಲ್ ಕಾಂಬಿನೇಷನ್ ಸರಿ ಮಾಡಬೇಕು. ಈಗ ಹಿಂದುಳಿದ ವರ್ಗದ ಸಭೆಗಳ ಮೇಲೆ ಸಭೆಗಳನ್ನು ರಾಹುಲ್ ಗಾಂಧಿ ನಡೆಸಿದರು. ಹಿಂದುಳಿದ ವರ್ಗದ ರಾಜ್ಯ 55% ಬ್ಯಾಕ್ವರ್ಡ್ ವೋಟ್ಸ್ ಇರ್ತಕ್ಕಂಥ ರಾಜ್ಯಗಳಲ್ಲಿ ಯಾಕೆ ನಿಮಗೆ ನಂಬರ್ ಅಂದರೆ ಬೆರಳೆಣಿಕೆಯಷ್ಟು ಸಂಖ್ಯೆಗಳು ಬರ್ತಾ ಇವೆ, ಬೆರಳೆಣಿಕೆಯಷ್ಟು ವೋಟ್ ಬ್ಯಾಂಕ್ ನಿಮ್ಮದು ಶ್ರಿಂಕ್ ಆಗ್ತಾ ಇದೆ? ದಟ್ ಈಸ್ ಅಲಾರಮಿಂಗ್. ಆಮೇಲೆ ಇನ್ನೊಂದೇನು, ಫ್ಯಾಮಿಲಿ ಪಾರ್ಟಿಗಳಲ್ಲಿ ನಿಮ್ಗೆ ಅಕೌಂಟಬಿಲಿಟಿ ಇರಲ್ಲ. ಬೇರೆ ಪಾರ್ಟಿಗಳಲ್ಲಿ ನೀವು ಇಷ್ಟು ಚುನಾವಣೆಗಳನ್ನು ಸೋತ್ರೆ ನಿಮ್ಗೆ ಅಕೌಂಟಬಿಲಿಟಿ ಫಿಕ್ಸ್ ಆಗುತ್ತೆ. ಇವತ್ತು ಸಿದ್ದರಾಮಯ್ಯನವರೇ ರಾಹುಲ್ ಗಾಂಧಿ ಹತ್ರ ಹೋದರು, ಅಭಿನಂದನೆ ಮಾಡಿದರು, ನೀವು ಭಾಳ ಒಳ್ಳೆ ಹೋರಾಟ ಮಾಡಿದಿರಿ, ನಾವು ನಿಮ್ಮ ಜೊತೆಗಿದ್ದೀವಿ. ಚುನಾವಣೆಗಳ ಮೇಲೆ ಚುನಾವಣೆಗಳು ಸೋತ ನಂತರವೂ ಕೂಡ ಯಾಕೆ ಚುನಾವಣೆ ಸೋಲ್ತಿದ್ದೀವಿ, ಯಾರ ನಾಯಕತ್ವದಲ್ಲಿ ಚುನಾವಣೆ ಸೋಲ್ತಿದ್ದೀವಿ, ನಮ್ದು ಎಲ್ಲಿ ತಪ್ತಾ ಇದೆ? ವೋಟ್ ಚೋರಿ. ಈಗ ನಿನ್ನೆ ನೋಡಿದೆ ನಾನು, ಗೆಲುವಿನ ನಂತರ ಇದು ಗೆಲುವೇ ಅಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳಿದರು. ನೀವು ಡೈನಿಂಗ್ ಹಾಲ್ ಅಥವಾ ಡೈನಿಂಗ್ ಅಲ್ಲ, ಅದು ಡ್ರಾಯಿಂಗ್ ಹಾಲ್ ಡಿಸ್ಕಷನ್ಸ್ಗಳಲ್ಲಿ, ಟೆಲಿವಿಷನ್ ಡಿಬೇಟ್ಗಳಲ್ಲಿ, ಸ್ಟುಡಿಯೋಗಳಲ್ಲಿ ಈ ಮಾತನ್ನು, ಆರ್ಗ್ಯುಮೆಂಟನ್ನು ಮಾಡ್ಬೋದು, ವಾದ ಪ್ರತಿವಾದ ನಡೆಬೋದು. ಅಂತಿಮವಾಗಿ ನೀವು ಮತದಾರರ ಮನಸ್ಸನ್ನು ಗೆಲ್ಲಬೇಕು, ಚುನಾವಣೆಗಳನ್ನು ಗೆಲ್ಲಬೇಕು. ಒಂದು ರಾಜಕೀಯ ಪಕ್ಷ ಚುನಾವಣೆಗಳನ್ನು ಗೆಲ್ಲೋದೇ ನಿಲ್ಲಿಸೋದ್ರೆ ಇಟ್ ವಿಲ್ ಲೂಸ್ ಇಟ್ಸ್ ರಿಲೆವೆನ್ಸ್. ಆ ಪ್ರಸ್ತುತತೆ ಕಳೆದು ಹೋಗುತ್ತೆ. ಇವತ್ತು ನಿಮ್ಗೆ ನೆಕ್ಸ್ಟ್ ಇಲೆಕ್ಷನ್ ಯಾವುದು? ನಿಮಗೆ ಕೇರಳ, ತಮಿಳ್ನಾಡಿನಲ್ಲಿ ನೀವು ಒಂದು ಜೂನಿಯರ್ ಪಾರ್ಟ್ನರ್ ಇದ್ದೀರಿ. ಕೇರಳದಲ್ಲೂ ಕೂಡ ಈಗ CPM ವರ್ಸಸ್ ಕಾಂಗ್ರೆಸ್ ನಡೆಯುತ್ತೆ. BJP ಯಾರು ವೋಟ್ ತಿನ್ನುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ನೀವು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಚುನಾವಣೆಗಳನ್ನು ಗೆದ್ದರೆ ಕಾಂಗ್ರೆಸ್ಸಿಗೆ ಸಾಕಾಗಲ್ಲ. ಉತ್ತರ ಭಾರತದಲ್ಲಿ, ಪಶ್ಚಿಮ ಭಾರತದಲ್ಲಿ ಎಲ್ಲಿ BJP ಸ್ಟ್ರಾಂಗ್ ಇದೆಯೋ, ಫಾರ್ ಎಕ್ಸಾಂಪಲ್ ಈಗ ಮಹಾರಾಷ್ಟ್ರ ಗೆದ್ದಿದ್ರೆ BJPಗೆ ಒಂದು ರೀತಿಯ ಸೆಟ್ಬ್ಯಾಕ್ ಆಗ್ತಾ ಇತ್ತು. ನಾಳೆ ಗುಜರಾತ್ ಕಾಂಗ್ರೆಸ್ ಗೆದ್ದುಕೊಂಡ್ರೆ BJPಗೆ ಸೆಟ್ಬ್ಯಾಕ್ ಆಗುತ್ತೆ. ಉತ್ತರ ಪ್ರದೇಶ್ ಅಖಿಲೇಶ್ ಯಾದವ್ ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟ ಗೆದ್ದುಕೊಂಡ್ರೆ ಸೆಟ್ಬ್ಯಾಕ್ ಆಗುತ್ತೆ. ನೀವು ಅದು ಮಾಡೋದನ್ನು ಬಿಟ್ಟು 60 ಸೀಟ್ ಬೇಕು, 60 ಸೀಟ್ರಲ್ಲಿ ಎಷ್ಟು ಗೆದ್ರಿ ಅಂತಿಮವಾಗಿ? ಎಷ್ಟು ಸ್ಟ್ರೈಕ್ ರೇಟ್ ಇತ್ತು ನಿಮ್ಮದು? ಈಗ ಚಿರಾಗ್ ಪಾಸ್ವಾನ್ 29ರಲ್ಲಿ 21 ಗೆದ್ರು ಅಲ್ವಾ? ವೋಟ್ ಶೇರನ್ನು ಇಂಟ್ಯಾಕ್ಟಾಗಿ ಇಟ್ಕೊಂಡು ಜಾಸ್ತಿ ಮಾಡಿದರು. ಉಪೇಂದ್ರ ಕುಶ್ವಾಹ್ ಓಟ್ ತಂದರು, ಜಿತೇಂದ್ರ ರಾಮ್ ಮಾಂಜಿ ಓಟ್ ತಂದರು. ಹಾಗಾಗಿ NDA 48ರವರೆಗೆ ಹೋಗ್ಲಿಕ್ಕೆ ಸಾಧ್ಯ ಆಯಿತು. ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಸ್ಟ್ರಾಟಜಿ ಮಾಡಿ ಈ ಒಂದು ಮೈತ್ರಿಕೂಟವನ್ನು ಮೊದಲೇ ನೋಡಿ, ಫಸ್ಟ್ ಫೇಸ್ ಇಲೆಕ್ಷನಲ್ಲಿ ಕಾಂಗ್ರೆಸ್ RJDಗೆ ಇಷ್ಟು ಜಗಳ ಇತ್ತು. ನಿಮ್ಮ ಫಸ್ಟ್ ಫೇಸ್ ಇಲೆಕ್ಷನನ್ನು ಮಹಾಗಠಬಂಧನ್ ಎದುರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೆಕೆಂಡ್ ಫೇಸಲ್ಲಿ ಸ್ವಲ್ಪ ಫಾರ್ಮಿಡೇಬಲ್ ಆದರು. ನನಗನ್ಸುತ್ತೆ ಭಾವನಾ, ಅಂತಿಮವಾಗಿ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣೆಯ ಕೆಲಸ ಮಾಡಬೇಕು, ಚುನಾವಣೆಯ ಪ್ರಬಂಧನ ಮಾಡಬೇಕು. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಚುನಾವಣಾ ಪ್ರಬಂಧನ, ಇಲೆಕ್ಷನ್ ಮ್ಯಾನೇಜ್ಮೆಂಟ್ ಇದೆ ಅಲ್ವಾ ಇವತ್ತಿನ ಕಾಲದಲ್ಲಿ. ಪ್ರಾಯಶಃ ನನಗನ್ಸುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲಿವರೆಗೆ ಅದನ್ನು ಮಾಡಲ್ವೋ, ಈ BJPಯ ಇಲೆಕ್ಷನ್ ಮಷೀನನ್ನು ಎದುರಿಸೋದು ಕಾಂಗ್ರೆಸ್ಗೆ ಸುಲಭ ಅಲ್ಲ. ಬೈ ಫ್ಲೂಕ್ ಕೆಲವೊಂದು ಸಲ ಗೆದ್ದು ಬಿಡ್ಬೋದು. ಈ ಕರ್ನಾಟಕದ BJP ನಾಯಕರು ನಡೆಸಿದ ಸರ್ಕಾರ ಇತ್ತಲ್ವಾ, ಅದು ಆಡಳಿತ ವಿರೋಧಿ ಅಲೆ, ಅದಕ್ಕೊಂದು ಸ್ಟ್ಯಾಂಡರ್ಡ್ ಇತ್ತು. ಇನ್ನೊಂದು ಕಡೆ ಸಿದ್ದರಾಮಯ್ಯನವರಂಥ, DK ಶಿವಕುಮಾರ್ ಅಂತ ನಾಯಕತ್ವ ಇದ್ದರು, ಚುನಾವಣೆ ಗೆದ್ರಿ. ಆದರೆ ಬಿಹಾರದಂಥ ರಾಜ್ಯದಲ್ಲಿ, ನಾಳೆ ಉತ್ತರ ಪ್ರದೇಶದಂಥ ರಾಜ್ಯದಲ್ಲಿ ನೀವು ಇಲೆಕ್ಷನ್ ಸ್ಟ್ರಾಟಜಿ ಮಾಡಬೇಕಾಗತ್ತೆ, ಸೋಷಿಯಲ್ ಕಾಂಬಿನೇಷನ್ಸ್ಗಳನ್ನು ಮಾಡಬೇಕಾಗತ್ತೆ. ಅದನ್ನು ಮಾಡದೆ ಬರೀ ಮಾಧ್ಯಮಗಳಲ್ಲಿ ಮಾತನಾಡಿ ನಾವು ಚುನಾವಣೆಯನ್ನು ಗೆಲ್ತೀವಿ ಅಂತ ಹೇಳೋದು ಇವತ್ತಿನ ದಿನಗಳಲ್ಲಿ ಸಾಧ್ಯ ಆಗದ ಮಾತು. ರೈಟ್ ಪ್ರಶಾಂತ್, ರೈಟ್, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.